ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಜಿ ಕೆ ವೆಸ್ಟರ್ನ್ ಚಾನಲ್. ಈ ಒಂದು ಸಂಚಿಕೆಯಲ್ಲಿ ನಾವು 5ನೇ ತರಗತಿಯ ಪಠ್ಯ ಪುಸ್ತಕದ ಆಯ್ದ ಪ್ರಮುಖ ಅಂಶಗಳನ್ನು ನೋಡ್ತಾ ಇದ್ದೇವೆ. ಇದು ಮುಂದುವರೆದ ಭಾಗ 3ಕ್ಕೆ ತಮಗೆಲ್ಲರೂ ಸ್ವಾಗತ. ಭೂಮಿ ಮತ್ತು ಅದರ ಚಲನೆಗಳ ಬಗ್ಗೆ ನೋಡೋಣ. ಭೂಮಿಯ ದೈನಂದಿನ ಚಲನೆ. ಭೂಮಿ ತನ್ನ ಅಕ್ಷದಲ್ಲಿ ಒಂದು ಪೂರ್ಣ ಸುತ್ತು ತಿರುಗಲು ಅದು ತೆಗೆದುಕೊಳ್ಳುವ ವಾಸ್ತವ ಅವಧಿ 24 ಗಂಟೆ 56 ನಿಮಿಷ ಹಾಗೂ 4.09 ಸೆಕೆಂಡುಗಳು. 23 ಗಂಟೆ 56 ನಿಮಿಷ 4.09 ಸೆಕೆಂಡುಗಳು. ಈ ಅವಧಿಯನ್ನು ನಾಕ್ಷತ್ರಿಕ ದಿನ ಎಂದು ಕರೆಯುತ್ತೇವೆ. ಇದು 24 ಗಂಟೆಯ ಅವಧಿಯಾಗಿದೆ. ಇದನ್ನ ಸೌರ ದಿನ ಎಂದು ಕೂಡ ಕರೆಯುತ್ತೇವೆ. ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತನ್ನ ಅಕ್ಷದಲ್ಲಿ ತಿರುಗುತ್ತದೆ. ಭೂಮಿಯ ವಾರ್ಷಿಕ ಚಲನೆ. ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಒಂದು ಸುತ್ತು ಹಾಕುವುದನ್ನು ಭೂಮಿಯ ವಾರ್ಷಿಕ ಚಲನೆ ಎನ್ನುತ್ತೇವೆ. ಸೂರ್ಯನ ಸುತ್ತ ಭೂಮಿಯು ಸುತ್ತುವ ನಿಗದಿತ ಮಾರ್ಗವನ್ನು ಕಕ್ಷಾ ಮಾರ್ಗ ಅಥವಾ ಭೂಪಥ ಎನ್ನುವರು. ಅದು ಅಂಡಾಕಾರವಾಗಿದೆ. ಭೂಮಿಯ ಒಂದು ಚಲನೆ ಯಾವ ರೀತಿ ಇದೆ ಅಂದರೆ ಅಂಡಾಕಾರವಾಗಿದೆ. ಭೂಮಿ ಸೂರ್ಯನ ಸುತ್ತ ಒಮ್ಮೆ ಸುತ್ತಿ ಬರಲು 365 1/4 ದಿನಗಳು ಬೇಕು. ಅಂದರೆ 365 ದಿನಗಳು ಮತ್ತು 6 ಗಂಟೆಗಳು ಬೇಕು. ಇದನ್ನ ಸೌರ ವರ್ಷ ಎನ್ನುವರು. ವ್ಯವಹಾರದ ಅನುಕೂಲಕ್ಕಾಗಿ ವರ್ಷವನ್ನು 365 ದಿನಗಳಾಗಿ ಪರಿಗಣಿಸಲಾಗುತ್ತದೆ. ಉಳಿದ 1/4 ದಿನ ಅಥವಾ 6 ಗಂಟೆಗಳನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ಕೂಡಿಸಿ ಒಟ್ಟು 24 ಗಂಟೆಗಳ ಆ ಒಂದು ದಿನವನ್ನು ಫೆಬ್ರವರಿ ತಿಂಗಳಲ್ಲಿ ಸೇರಿಸುತ್ತೇವೆ. ಇದರಿಂದಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ಫೆಬ್ರವರಿ ತಿಂಗಳಲ್ಲಿ 28 ದಿನಗಳ ಬದಲಾಗಿ 29 ದಿನಗಳು ಬರುತ್ತವೆ. ಈ ವರ್ಷವು ಅಂದರೆ 29 ಬಂದಿರ್ತದಲ್ಲ ಫೆಬ್ರವರಿ, ಆ ವರ್ಷವು 366 ದಿನಗಳನ್ನು ಹೊಂದಿರುತ್ತದೆ. ಇದನ್ನ ಅಧಿಕ ವರ್ಷ ಎಂದು ಕರೆಯುತ್ತೇವೆ. ಅಧಿಕ ವರ್ಷ ಪ್ರತಿ 4 ವರ್ಷಗಳಿಗೆ ಒಮ್ಮೆ ಬರುತ್ತದೆ. ಅದೇ ರೀತಿ ಋತುಗಳು. ಮಾರ್ಚ್ 21ರಂದು ಭೂಮಧ್ಯ ರೇಖೆಯ ಮೇಲೆ ಸೂರ್ಯ ನೇರವಾಗಿ ಪ್ರಕಾಶಿಸುವುದು ಹಾಗೂ ಭೂಮಿಯು ಎಲ್ಲೆಡೆ ಹಗಲು ಮತ್ತು ರಾತ್ರಿಗಳ ಅವಧಿ ಸಮನಾಗಿರುತ್ತದೆ. ಮಾರ್ಚ್ 30ರಂದು ಭೂಮಧ್ಯ ರೇಖೆಯ ಮೇಲೆ ಸೂರ್ಯ ನೇರವಾಗಿ ಬರುವ ಕಾರಣ ಅಲ್ಲಿ ಹಗಲು ಮತ್ತು ರಾತ್ರಿಗಳ ಅವಧಿ ಸಮನಾಗಿರುತ್ತದೆ. ಇದನ್ನ ಮೇಷ ಸಂಕ್ರಾಂತಿ ಎನ್ನುವರು. ಅದೇ ರೀತಿ ಜೂನ್ 21ರಂದು ಉತ್ತರ ಧ್ರುವವು ಸೂರ್ಯನ ಕಡೆಗೆ ಓಲುವುದು ಅಂದ್ರೆ ಬಾಗುವುದು ಎಂದರ್ಥ. ಆಗ ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ನೇರವಾಗಿ ಪ್ರಕಾಶಿಸುತ್ತವೆ. ಇದನ್ನ ಕರ್ಕಾಟಕ ಸಂಕ್ರಾಂತಿ ಎನ್ನುವರು. ಸೆಪ್ಟೆಂಬರ್ 23ರಂದು ಸೂರ್ಯನ ಕಿರಣಗಳ ಭೂಮಧ್ಯ ರೇಖೆಯ ಮೇಲೆ ನೇರವಾಗಿ ಬೀಳುತ್ತವೆ. ಹಗಲು ರಾತ್ರಿಗಳ ಅವಧಿ ಅವಾಗ ಸಮವಾಗಿರುತ್ತದೆ. ಇದನ್ನ ತುಲಾ ಸಂಕ್ರಾಂತಿ ಎನ್ನುವರು. ಡಿಸೆಂಬರ್ 22ರಂದು ದಕ್ಷಿಣ ಧ್ರುವವು ಸೂರ್ಯನೆಡೆಗೆ ವಾಲುವುದರಿಂದ ಸೂರ್ಯನ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವವು. ಇದನ್ನ ಮಕರ ಸಂಕ್ರಾಂತಿ ಎನ್ನುತ್ತಾರೆ. ಅದೇ ರೀತಿ ಜೂನ್ 21 ದಿನದ ವಿಶೇಷತೆ ಏನಪ್ಪಾ ಅಂದ್ರೆ ವಿಶ್ವದಲ್ಲಿ ಯೋಗ ದಿನಾಚರಣೆಯಾಗಿ ಅಂದ್ರೆ ಯೋಗದ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಕಾರಣ ಏನಪ್ಪಾ ಅಂದ್ರೆ ಜೂನ್ 21ರಂದು ಹಗಲು ಅಧಿಕ ಇರುತ್ತದೆ, ರಾತ್ರಿ ಕಡಿಮೆ ಇರುತ್ತದೆ. ಅದೇ ರೀತಿ ಪ್ರಮುಖ ಅಕ್ಷಾಂಶಗಳೆಂದರೆ ಭೂಮಧ್ಯ ರೇಖೆ ಅಥವಾ 0 ಡಿಗ್ರಿ ಅಕ್ಷಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದನ್ನ 23.5 ಉತ್ತರ ಅಕ್ಷಾಂಶ ಎಂದು ಕರೆಯುತ್ತೇವೆ. ಮಕರ ಸಂಕ್ರಾಂತಿ ವೃತ್ತ ಅಥವಾ 23.5 ದಕ್ಷಿಣ ಅಕ್ಷಾಂಶ, ಉತ್ತರ ಧ್ರುವ ಅಥವಾ ಆರ್ಕಟಿಕ್ ವೃತ್ತ, ಇದನ್ನ 66.5 ಉತ್ತರ ಅಕ್ಷಾಂಶ, ದಕ್ಷಿಣ ಧ್ರುವ ಅಥವಾ ಅಂಟಾರ್ಕಟಿಕ್ ವೃತ್ತ, ಇದು 66.5 ದಕ್ಷಿಣ ಅಕ್ಷಾಂಶ ಆಗಿದೆ ಸ್ನೇಹಿತರೆ.
ಅದೇ ರೀತಿ ಅಕ್ಷಾಂಶಗಳು ಎಂದರೆ ಭೂಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆದಂತಹ ಒಂದು ಇಮ್ಯಾಜಿನರಿ ಅಂದರೆ ಕಾಲ್ಪನಿಕ ಅಡ್ಡರೇಖೆಗಳಾಗಿವೆ. ಅಕ್ಷಾಂಶಗಳು ಪೂರ್ವ ಮತ್ತು ಪಶ್ಚಿಮಕ್ಕೆ ಎಳೆದಿರುವಂತಹ ಒಂದು ಇಮ್ಯಾಜಿನರಿ ಅಂದರೆ ಕಾಲ್ಪನಿಕ ರೇಖೆಗಳೇ ಅಕ್ಷಾಂಶಗಳು ಆಗಿವೆ. ಉತ್ತರ ಮತ್ತು ದಕ್ಷಿಣ ಧ್ರುವ ಬಿಂದುಗಳಿಂದ ಮಧ್ಯದಲ್ಲಿ ಪೂರ್ವ ಪಶ್ಚಿಮವಾಗಿ ಎಳೆದಂತ ಕಾಲ್ಪನಿಕ ರೇಖೆಯನ್ನು ಭೂಮಧ್ಯ ರೇಖೆ ಎನ್ನುವರು. ಈ ರೇಖೆಯು ಭೂಮಿಯನ್ನು 2 ಸಮಭಾಗಗಳಾಗಿ ವಿಂಗಡಿಸುವುದರಿಂದ ಇದನ್ನ ಸಮಭಾಜಕ ವೃತ್ತ ಎಂದು ಕರೆಯುವರು. ಅದೇ ರೀತಿ ಅಕ್ಷಾಂಶಗಳನ್ನು ಡಿಗ್ರಿಗಳಲ್ಲಿ ಎಣಿಕೆ ಮಾಡಲಾಗುವುದು. 0 ಡಿಗ್ರಿ, 1 ಡಿಗ್ರಿ, ಈ ತರ. ಸಮಭಾಜಕ ವೃತ್ತ ರೇಖೆಯಿಂದ ಉತ್ತರಕ್ಕೆ ಹೋದಂತೆ 90 ಡಿಗ್ರಿ ಮತ್ತು ದಕ್ಷಿಣಕ್ಕೆ ಹೋದಂತೆ 90 ಡಿಗ್ರಿ, ಹೀಗೆ ಒಟ್ಟು 180 ಅಕ್ಷಾಂಶಗಳನ್ನು ಎಳೆಯಲಾಗಿದೆ. 180 ಅಕ್ಷಾಂಶಗಳನ್ನು ಎಳೆಯಲಾಗಿದೆ. ಅವುಗಳೊಂದಿಗೆ ಸಮಭಾಜಕ ವೃತ್ತವು ಸೇರಿಸಿದರೆ ಒಟ್ಟು 181 ಅಕ್ಷಾಂಶಗಳು ಇವೆ. ಸಮಾಂತರ ರೇಖೆಗಳೆಂದು ಕರೆಯಲಾಗಿದೆ. ಇವುಗಳನ್ನು ಸಮಾಂತರ ರೇಖೆಗಳೆಂದು ಕೂಡ ಕರೆಯುತ್ತಾರೆ. ಅದೇ ರೀತಿ ರೇಖಾಂಶಗಳು ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆಯಲಾದ ಇಮ್ಯಾಜಿನರಿ ಅಂದರೆ ಕಾಲ್ಪನಿಕ ರೇಖೆಗಳು. ಇವುಗಳನ್ನ ಮಧ್ಯಾಹ್ನ ರೇಖೆಗಳಂತಲೂ ಕರೆಯಲಾಗುತ್ತದೆ. ನೋಡಿ ಸ್ನೇಹಿತರೆ, ರೇಖಾಂಶಗಳನ್ನ ಮಧ್ಯಾಹ್ನ ರೇಖೆಗಳೆಂದಲೂ ಕರೆಯಲಾಗುತ್ತದೆ. ಇಂಗ್ಲೆಂಡಿನ ಗ್ರೀನ್ವಿಚ್ ನಗರದ ಮುಖಾಂತರ ಹಾಯ್ದು ಹೋಗುವ ರೇಖಾಂಶವನ್ನು 0 ಡಿಗ್ರಿ ಎಂದು ಪರಿಗಣಿಸಲಾಗಿದೆ. ಇಂಗ್ಲೆಂಡಿನ ಗ್ರೀನ್ವಿಚ್ ನಗರ. ಅದೇ ರೀತಿ ಇದನ್ನು ಪ್ರಧಾನ ರೇಖಾಂಶ ಅಥವಾ ಗ್ರೀನಿಚ್ ರೇಖಾಂಶ ಎಂದು ಕರೆಯಲಾಗಿದೆ. ಒಟ್ಟು 360 ರೇಖಾಂಶಗಳು ಇವೆ. ಅದೇ ರೀತಿ ರೇಖಾಂಶಗಳು ಮತ್ತು ವೇಳೆ. ಪ್ರತಿ ರೇಖಾಂಶವನ್ನು 4 ನಿಮಿಷಗಳಲ್ಲಿ ಕ್ರಮಿಸುತ್ತಾ ಒಂದು ಸುತ್ತನ್ನು ಪೂರ್ಣಗೊಳಿಸುತ್ತದೆ. ಅಂದರೆ 1 ಗಂಟೆಯ ಅವಧಿಯಲ್ಲಿ 15 ಡಿಗ್ರಿ ರೇಖಾಂಶಗಳು ಸೂರ್ಯನಿಗೆ ಎದುರು ಬರುತ್ತವೆ. ನೋಡಿ ಸ್ನೇಹಿತರೆ, 1 ಗಂಟೆಯ ಅವಧಿಯಲ್ಲಿ 15 ರೇಖಾಂಶಗಳು ಸೂರ್ಯನಿಗೆ ಎದುರು ಬರುತ್ತವೆ. ಅದೇ ರೀತಿ ಸ್ಥಳೀಯ ವೇಳೆ. ಸೂರ್ಯನಿಗೆ ಎದುರಾದ ಯಾವುದೇ ಒಂದು ಸ್ಥಳದ ರೇಖಾಂಶದ ಮೇಲೆ ಮಧ್ಯಾಹ್ನ 12 ಗಂಟೆ ಆಗಿದ್ದರೆ ಅದನ್ನು ಸ್ಥಳೀಯ ವೇಳೆ ಅಥವಾ ಲೋಕಲ್ ಟೈಮ್ ಎಂದು ಕೂಡ ಕರೆಯುತ್ತಾರೆ. ಮತ್ತೆ ಸ್ನೇಹಿತರೆ, ಒಂದೇ ಅಕ್ಷಾಂಶದ ಮೇಲೆ ಇರುವ ಎಲ್ಲ ಸ್ಥಳಗಳ ವೇಳೆಯು ಒಂದೇ ಆಗಿರುತ್ತದೆ. ಉದಾಹರಣೆಗೆ ಭಾರತದ ಕಾನ್ಪುರ್, ಚೆನ್ನೈ ಮತ್ತು ಶ್ರೀಲಂಕಾದ ಕೊಲಂಬೋ ನಗರಗಳು ಒಂದೇ ರೇಖಾಂಶದ ಮೇಲೆ ಇರುವುದರಿಂದ ಅವುಗಳ ಸ್ಥಳೀಯ ವೇಳೆ ಅಂದರೆ ಲೋಕಲ್ ಟೈಮ್ ಇಟ್ ಶುಡ್ ಬಿ ಸೇಮ್, ಒಂದೇ ಆಗಿರುತ್ತದೆ. ಅದೇ ರೀತಿ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಆದರ್ಶ ವೇಳೆ, ಇದನ್ನು ನೀವು ಹೆಚ್ಚು ನಿಮ್ಮ ಮೊಬೈಲ್ ನಲ್ಲಿ ನೋಡುವಾಗ ಸ್ಟ್ಯಾಂಡರ್ಡ್ ಟೈಮ್ ನೋಡ್ತಿರ್ತೀರಿ. ಇದು ಏನಪ್ಪ ಅನ್ನೋದು ನೋಡೋಣ. ದೇಶವೊಂದರ ಮಧ್ಯಭಾಗ ರೇಖಾಂಶದಲ್ಲಿನ ಸ್ಥಳೀಯ ವೇಳೆಯನ್ನು ಆ ದೇಶದ ಆದರ್ಶ ವೇಳೆ ಎನ್ನಲಾಗುತ್ತದೆ. ಭಾರತದಲ್ಲಿ 82.5 ಪೂರ್ವ ರೇಖಾಂಶ ರೇಖೆಯನ್ನು ಮಧ್ಯಾಹ್ನ ರೇಖೆಯಾಗಿ ಆಯ್ಕೆ ಮಾಡಲಾಗಿದೆ. ಭಾರತದಲ್ಲಿ 82.5 ಪೂರ್ವ ರೇಖಾಂಶ ರೇಖೆಯನ್ನು ಮಧ್ಯಾಹ್ನ ರೇಖೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ನೋಡಿ ಸ್ನೇಹಿತರೆ, ಮಧ್ಯಾಹ್ನ ಅಂದ್ರೆ ರೇಖಾಂಶ ಅಂತ ಅರ್ಥ. ಇವಕ್ಕೆ ಮಧ್ಯಾಹ್ನ ಎಂದು ಕೂಡ ಕರೆಯುತ್ತಾರೆ. ಭಾರತದ ಆದರ್ಶ ವೇಳೆ IST ಆಗಿರುತ್ತದೆ. ಭಾರತದ ಆದರ್ಶ ವೇಳೆ IST. ಅದೇ ರೀತಿ ಕಾಲ ವಲಯಗಳು, ಟೈಮ್ ಝೋನ್, ಕಾಲ ವಲಯಗಳು. ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ವೇಳೆ ವ್ಯತ್ಯಾಸವಾಗುತ್ತದೆ. 15 ರೇಖಾಂಶಗಳಿಗೆ 1 ಗಂಟೆಯ ವೇಳೆ ವ್ಯತ್ಯಾಸ ಆಗುತ್ತದೆ. ಅಂದರೆ ಪ್ರತಿಯೊಂದು ರೇಖಾಂಶದ ಅಂತರ 4 ನಿಮಿಷಗಳು. ಇವಾಗ ಅಂತಾರಾಷ್ಟ್ರೀಯ ದಿನ ರೇಖೆ.
180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಸ್ನೇಹಿತರೆ, 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ವಲಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪೂರ್ವಾಭಿಮುಖವಾಗಿ ಅಂದರೆ ಪೂರ್ವ ದಿಕ್ಕಿಗೆ ಪೂರ್ವ ಅಭಿಮುಖವಾಗಿ ಪ್ರಯಾಣ ಮಾಡಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿದಾಗ ಒಂದು ದಿನ ಲಾಭವಾಗುತ್ತದೆ. ಒಂದು ವೇಳೆ ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮಾಡಿ ಆ ರೇಖೆಯನ್ನು ದಾಟಿದರೆ ಒಂದು ದಿನದ ನಷ್ಟವಾಗುತ್ತದೆ. ಅದೇ ರೀತಿ ಸ್ನೇಹಿತರೆ, ನಿಮಗಿದು ತಿಳಿದಿರಲಿ, ಲಂಡನ್ನಿಗೆ ಸಮೀಪದ ಗ್ರೀನ್ವಿಚ್ ಮೇಲೆ ಹಾಯ್ದು ಹೋದ ಮುಖ್ಯ ರೇಖಾಂಶ 0 ಡಿಗ್ರಿ ವನ್ನು ಪ್ರಧಾನ ರೇಖಾಂಶವಾಗಿ ಆಯ್ಕೆ ಮಾಡಲಾಗಿದೆ, ಏಕೆಂದರೆ ಬ್ರಿಟಿಷ್ ರಾಯಲ್ ಹವಾಮಾನ ವೀಕ್ಷಣಾಲಯವು ಗ್ರೀನ್ವಿಚ್ ನಲ್ಲಿದೆ. ಎಲ್ಲ ರೇಖಾಂಶ ರೇಖೆಗಳನ್ನು ಮಧ್ಯಾಹ್ನ ರೇಖೆಗಳಂತಲೂ ಕರೆಯುತ್ತಾರೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಎಲ್ಲ ರೇಖಾಂಶಗಳಂತೆ ನೇರವಾಗಿಲ್ಲ, ಅದು ವಕ್ರವಾಗಿದೆ ಮತ್ತು ಸಮುದ್ರ ಸಾಗರಗಳ ಅಂದರೆ ಪೆಸಿಫಿಕ್ ಸಾಗರಗಳ ಸ್ಥಳಗಳಲ್ಲಿ ಮಾತ್ರ ಹಾಯ್ದು ಹೋಗಿದೆ. ಸ್ನೇಹಿತರೆ, ಈ ಒಂದು ಆಡಿಯೋ ನೋಟ್ಸ್ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ ಮೈ ಆಡಿಯೋ ನೋಟ್ಸ್. ಥ್ಯಾಂಕ್ಸ್ ಅ ಲಾಟ್.